ರಾಜ್ಯ ಸರ್ಕಾರಕ್ಕೆ ನೀಡಿದ್ದ ಭರವಸೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಬೃಹತ್ ಪ್ರತಿಭಟನಾ ರ್ಯಾಲಿ. ಬೆಳಗಾವಿಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆಯ ಮೂಲಕ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ಪ್ರಮುಖ ರಸ್ತೆಗಳಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಸಿದ ಕಾರ್ಯಕರ್ತೆಯರು ರಾಜ್ಯ ಸರ್ಕಾರ ಚುನಾವಣಾ ಸಂದರ್ಭದಲ್ಲಿ ನೀಡಿದ್ದ ಭರವಸೆಗಳನ್ನು ಕೂಡಲೇ ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿದರು. ಅಂಗನವಾಡಿ ಕಾರ್ಯಕರ್ತೆಯರ ಮಾಸಿಕ ಗೌರವ ಧನವನ್ನು 15,000 ರೂಪಾಯಿಗೆ ಹಾಗೂ ಸಹಾಯಕಿಯರ ಗೌರವ ಧನವನ್ನು 10,000 ರೂಪಾಯಿಗೆ ಹೆಚ್ಚಿಸಬೇಕು ಎಂದು ಆಗ್ರಹಿಸಿದರು. ಇದರ ಜೊತೆಗೆ ರಾಜ್ಯದ ಎಲ್ಲಾ ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ಕೆಜಿ ಮತ್ತು ಯುಕೆಜಿ ತರಗತಿಗಳನ್ನು ಆರಂಭಿಸಲು ಅಗತ್ಯ ಅನುದಾನ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದರು. 3 ರಿಂದ 6 ವರ್ಷದ ಮಕ್ಕಳಿಗೆ ಆರಂಭಿಕ ಬಾಲ್ಯ ಆರೈಕೆ, ಶಿಕ್ಷಣ ಮತ್ತು ಸಮಗ್ರ ಅಭಿವೃದ್ಧಿಯ ಹಕ್ಕನ್ನು ಕಾನೂನಿನ ಮೂಲಕ ಖಾತರಿಪಡಿಸಿ ಅಂಗನವಾಡಿ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವಂತೆ ಸರ್ಕಾರವನ್ನು ಮನವಿ ಮಾಡಿದ ಕಾರ್ಮಿಕರ ಮುಖಂಡ ಗೈಬು ಜೈನೇಖಾನ್. ಪ್ರತಿಭಟನೆಯ ಬಳಿಕ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿದ ಕಾರ್ಯಕರ್ತೆಯರು ಜಿಲ್ಲಾಡಳಿತದ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ತಮ್ಮ ಬೇಡಿಕೆಗಳನ್ನು ಶೀಘ್ರವೇ ಈಡೇರಿಸುವಂತೆ ಆಗ್ರಹಿಸಿದರು. ವರದಿ ಗೌಸ್ ಸನದಿ, ಇಂಡಿಯನ್ ಟಿವಿ 24x7 ಕನ್ನಡ ಸುದ್ದಿವಾಹಿನಿ, ಬೆಳಗಾವಿ. ಇವತ್ತು ಇಡೀ ಭಾರತ ದೇಶದಲ್ಲಿ ಯೋಜನೆಗಳಲ್ಲಿ ಕೆಲಸ ಮಾಡುವ ICDS ಯೋಜನೆ ಮತ್ತು ಸರ್ವ ಶಿಕ್ಷಣ ಅಭಿಯಾನದ ಅಕ್ಷರ ದಾಸೋಹ ಯೋಜನೆ ಅಂದ್ರೆ ಬಿಸಿ ಊಟದ ಯೋಜನೆಯಲ್ಲಿ ಕೆಲಸ ಮಾಡುವಂತ ಮಹಿಳೆಯರು ಮತ್ತು ಆಶಾ ವರ್ಕರ್ಸ್ ಈ ರೀತಿ ಎಲ್ಲಾ ಯೋಜನೆಗಳಲ್ಲಿ ಕೆಲಸ ಮಾಡುತ್ತಿರುವಂತ ಎಲ್ಲಾ ಮಹಿಳೆಯರು ಸೇರಿ ಪ್ರತಿ ವರ್ಷ ಜೂನ್ 10 ಅವ್ರದ್ದು ಬೇಡಿಕೆಗಳ ದಿನಾಚರಣೆ ಅಂತ ಇರ್ತೈತಿ. ಆದ್ರೆ ಈ ವರ್ಷ ನಾವು ಆ ಬೇಡಿಕೆಗಳ ದಿನಾಚರಣೆಯನ್ನ ಕಪ್ಪು ದಿನಾಚರಣೆಯಾಗಿ ಪರಿವರ್ತನೆ ಮಾಡಿ ಇವತ್ತ ಕಪ್ಪು ದಿನಾಚರಣೆಯನ್ನ ಆಚರಣೆ ಮಾಡಿಸ್ತೀವಿ. ಯಾಕೆ ಕಪ್ಪು ದಿನಾಚರಣೆ ಮಾಡಾಕ್ತಿವಿ ಅಂತಂದ್ರೆ ಈ ಯೋಜನೆಗಳಿಗೆ ಕೊಡುವಂತ ಅನುದಾನವನ್ನ ಕೇಂದ್ರ ಸರ್ಕಾರ ಆಗ್ಲಿ ಅಥವಾ ರಾಜ್ಯ ಸರ್ಕಾರ ಆಗ್ಲಿ ಆ ಎರಡೂ ಸರ್ಕಾರಗಳು ಪ್ರತಿ ವರ್ಷ ಅನುದಾನವನ್ನ ಕಡಿತ ಮಾಡ್ಕೊತ ಬರಾಕ್ತಾರ. ಇದರ ಅರ್ಥ ಏನಪ್ಪಾ ಅಂತಂದ್ರೆ ನಮಗೇನು ಹೆದರಿಕೆ ಅಂತಂದ್ರೆ ಈ ಅನುದಾನಗಳನ್ನ ಕಡಿತ ಮಾಡಿ ಈ ಯೋಜನೆಗಳನ್ನ ಅಶಕ್ತ ಮಾಡಿ ಅಂದ್ರೆ ಅದನ್ನ ಬಲಹೀನ ಮಾಡಿ ಇವತ್ತು ಖಾಸಗೀಕರಣ ಮಾಡಿ ಒಗೆಯುವಂತ ಒಂದು ಕುತಂತ್ರ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ಈ ಖಾಸಗೀಕರಣದ ನೀತಿಯನ್ನ ಕೈ ಬಿಡ್ಬೇಕನ್ನುವಂತ ನಿಟ್ಟಿನಲ್ಲಿ ನಾವು ಕಪ್ಪು ದಿನಾಚರಣೆಯನ್ನ ಆಗ್ತೀವಿ. ಅದೇ ರೀತಿಯಲ್ಲಿ ಇವತ್ತ ಅಂಗನವಾಡಿಯವರಾಗ್ಲಿ ಮತ್ತು ಅಕ್ಷರ ದಾಸೋಹ ಯೋಜನೆಯವರಾಗ್ಲಿ ಕೆಲಸಕ್ಕೆ ತಕ್ಕಂತೆ ಅಂದ್ರೆ ಶ್ರಮ ಇವತ್ತು ವೇತನ ಕೊಡ್ತಾ ಇಲ್ಲ. ಈಗಾಗಲೇ ಸುಪ್ರೀಂ ಕೋರ್ಟ್ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಹೇಳಿ ಆದೇಶ ಮಾಡೈತಿ. ಯಾವ ರೀತಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತಂದ್ರೆ ಒಂದು ಹಾಸ್ಟೆಲ್ ನಲ್ಲಿ ಕೆಲಸ ಮಾಡುವಂತ ಅಡಿಗೆದಾರ ಏನಿದ್ದಾರೆ ಅವರಿಗೆ 12,000 ರಿಂದ 20,000 ರೂಪಾಯಿ ಇದೆ. ಇವತ್ತ ಶಾಲೆಯಲ್ಲಿ ಬಿಸಿ ಅಡಿಗೆ ಮಾಡುವಂತವ್ರಿಗೆ ಕೇವಲ 4,600 ರೂಪಾಯಿ ಇದೆ. ಎಲ್ಲಿದೆ ಸಮಾನ ಕೆಲಸಕ್ಕೆ ಸಮಾನ ವೇತನ? ಅದಕ್ಕೆ ಸರ್ಕಾರದವರು ಅರ್ಥ ಮಾಡ್ಕೋಬೇಕು. ಸಮಾನ ಕೆಲಸಕ್ಕೆ ಸಮಾನ ವೇತನ ಸುಪ್ರೀಂ ಕೋರ್ಟ್ ಹೇಳತಂದ ಮೇಲೆ ಅದನ್ನು ಕೊಡ್ಲೇಬೇಕನ್ನುವಂತ ಒಂದು ಬೇಡಿಕೆ. ಮತ್ತು ಇತ್ತೀಚೆಗೆ FRS ಅಂತ ಹೇಳಿ ಅಂದ್ರೆ ಮುಖ ಪರಿಚಯವನ್ನ ಮಾಡಿಕೊಡ್ಬೇಕು, ಮಕ್ಕಳ ಮುಖ ಪರಿಚಯ ಮಾಡಿಕೊಡ್ಬೇಕನ್ನುವಂಥದ್ದು FRS ಅಂತ ಹೇಳಿ. ಅಂದ್ರೆ ಒಂದೊಂದು ಬಹಳಷ್ಟು ಗ್ರಾಮಗಳಲ್ಲಿ ಇವತ್ತು ಟವರ್ಗಳು ಇಲ್ಲದೆ ಇರುವುದರಿಂದ FRS ಅನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇದನ್ನೇ ಒಂದು ನೆಪ ಇಟ್ಕೊಂಡು ಅಧಿಕಾರಿಗಳು ಅವರಿಗೆ ನೋಟಿಸ್ ಕೊಟ್ಟು ಕೆಲಸದಿಂದ ವಜಾ ಮಾಡುವಂತ ಪ್ರಕರಣಗಳು ನಡೆಯಕತ್ತಾವು. ಇದು ನಿಲ್ಲಬೇಕು. ಇಲ್ಲ ಅಂದ್ರೆ ಏನು ವೈಫೈ ಅನ್ನ ಮಾಡಿ ಕೊಡಬೇಕು ಮತ್ತು 5G ಅನ್ನುವಂತ ಒಂದು ಮೊಬೈಲ್ ಗಳನ್ನ ಅವರಿಗೆ ಕೊಡಿಸ್ಬೇಕನ್ನುವಂತ ಒಂದು ಬೇಡಿಕೆ. ಮತ್ತು ಅಂಗನವಾಡಿ ನೌಕರರು ಮತ್ತು ಬಿಸಿ ಊಟದ ನೌಕರು ಏನಿದ್ದಾರೆ ಅವರಿಗೆ ಕನಿಷ್ಠ ವೇತನ ಶೆಡ್ಯೂಲ್ ದಿನಗಳನ್ನು ಕಳೆಯಾಕತ್ತಾರ. ಆದ್ರೆ ಯಾವುದೇ ರೀತಿಯಿಂದ ಸರ್ಕಾರ ಅವರಿಗೆ ಒಂದು ಕನಿಷ್ಠ ವೇತನ ನಿಗದಿ ಮಾಡಿಲ್ಲ. ಅವ್ರಿಗೆ ಕನಿಷ್ಠ ವೇತನ ನಿಗದಿ ಮಾಡಬೇಕು ಅಂತ ಹೇಳಿ ಬಿಸಿ ಊಟದ ಯೋಜನೆಯಲ್ಲಿ ಕೆಲಸ ಮಾಡುವಂತ ಬಡ ಮಹಿಳೆಯರು 26 ವರ್ಷದಿಂದ ಕೆಲಸ ಮಾಡಾಕ್ತಾರ. 300 ರಿಂದ ಅವರು ಏನು ಕೆಲಸ ಚಾಲೂ ಮಾಡಿದ್ರು, ಹೋರಾಟ ಮಾಡಿ ಇವತ್ತು ಅವ್ರಿಗೆ 4,600 ಪೇಮೆಂಟ್ ಕೊಡಾಕ್ತಾರ ಸರ್ಕಾರದವರು. ಈ 4,600 ಎದಕ್ಕೂ ಸಾಲುದಿಲ್ಲ. ಇವತ್ತು ಪ್ರಧಾನ ಮಂತ್ರಿ ಆಗಲಿ ಅಥವಾ ಮುಖ್ಯಮಂತ್ರಿ ಅವರು ಎಲ್ಲೋ ಒಂದ್ ಕಡೆ ಹೋಗಿ ಒಂದು ಟಿಫಿನ್ ಮಾಡಿದ್ರೆ 5,000 ರೂಪಾಯಿ ಟಿಫಿನ್ ಮಾಡ್ತಾರ. ಆದ್ರೆ ಇವರಿಗೆ ಮಾತ್ರ ಒಂದು ತಿಂಗಳಿಗೆ 4,600 ರೂಪಾಯಿ ಅಂದ್ರೆ ಇದು ಮಲತಾಯಿ ಧೋರಣೆ ಇದೆ. ನಾವು ಹೇಳಕತ್ತೀವಿ 4,600 ಅದು ಕೊಡ್ಬೇಡ್ರಿ. ಒಂದು ತಿಂಗಳು ನೀವು MLA ಗಳು, MP ಗಳು, ಪ್ರಧಾನ ಮಂತ್ರಿಗಳು, ಮುಖ್ಯಮಂತ್ರಿಗಳು 4,600 ರೂಪಾಯಿದಲ್ಲಿ ಒಂದು ತಿಂಗಳ ಕಲಿಯುವಂತದ್ದು ತೋರಿಸ್ರಿ. ನಾವೇನೈತಿ 4,600 ರೂಪಾಯಿನ ತಗೋತೀವಿ ಅಂತ ಹೇಳಿ ನಾವು ಹೇಳಿಕ್ಕೆ ಇಚ್ಛೆ ಪಡ್ತೀವಿ. ನಮಗೆ ಮಿನಿಮಮ್ ಏಜ್ ಇವತ್ತಿನ ಇದ್ರ ಪ್ರಕಾರ ಇವತ್ತನ ಕ್ಯಾಲರಿ ಏನು 2,700 ಕ್ಯಾಲರಿ ಊಟ ಏನ್ ಬೇಕಾಗೈತಿ ಮನುಷ್ಯಾಗ, ಆ ಕ್ಯಾಲರಿ ಊಟ ಲೆಕ್ಕ ಹಾಕಿದ್ರೆ ಇವತ್ತು 31,000 ರೂಪಾಯಿ ಕನಿಷ್ಠ ವೇತನ ಬೇಕು ಅನ್ನುವಂಥದ್ದು ನಾವು
ಈಗಾಗಲೇ ಯಾರಿಗೆ ಕೇಂದ್ರ ಸರ್ಕಾರಕ್ಕೆ ಹೇಳಿ ಮತ್ತೆ ಅವರಿಗೆ BLO ಮತ್ತು SR ಕೆಲಸ ಏನ್ ಮಾಡಕ್ ಸಾಕ್ತಾರ ಅದು ಬಂದಾಗಬೇಕು. ಮತ್ತು LKG UKG ಅಂಗನವಾಡಿ ಕೇಂದ್ರಗಳಲ್ಲಿ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿ ಸರ್ಕಾರದವರೇ ಹೇಳಿದ್ರು. ಆದ್ರೆ ಸರ್ಕಾರದವರೇ ಇನ್ನೂವರೆಗೆ ಮಾಡ್ತಾ ಇಲ್ಲ. ಆದ್ದರಿಂದ LKG UKG ಏನೈತಿ ಅಂಗನವಾಡಿ ಕೇಂದ್ರಗಳಲ್ಲಿ ಪ್ರಾರಂಭ ಮಾಡ್ಬೇಕನ್ನುವಂತ ಬೇಡಿಕೆ ಮತ್ತು ಅಕ್ಷರ ದಾಸೋಹ ಯೋಜನೆಯಲ್ಲಿ ಕೆಲಸ ಮಾಡುವಂತಂದ್ರೆ ಬಿಸಿ ಊಟ ಅವರಿಗೆ ಒಂದು ಕುತಂತ್ರ ಮಾಡಾಕ್ತಾರ. ಇರ್ಲಿ, ಒಂದು ಸರ್ಕಾರದ ಆದೇಶ ಐತಿ ಮಕ್ಕಳ ಸಂಖ್ಯೆ ಕಮ್ಮಿ ಆದ್ರೆ ತೆಗೀರಿ ಅಂತೇಳಿ. ಆದ್ರೆ ಇನ್ನೊಂದು ಆದೇಶ ಸರ್ಕಾರವೇ ಮಾಡೈತಿ, ಮಕ್ಕಳ ಸಂಖ್ಯೆ ಎಲ್ಲಿ ಹೆಚ್ಚಾಗೈತಿ ಅವರನ್ನ ಅಲ್ಲಿ ವರ್ಗಾವಣೆ ಮಾಡಿಕೆಸ ಅವ್ರಿಗೆ ಕೆಲಸಕ್ಕೆ ನೇಮಕಾತಿ ಮಾಡ್ಕೋಬೇಕಂತ ಹೇಳಿ. ಆ ರೀತಿಯಲ್ಲಿ ಯಾವ ಅಧಿಕಾರಿಗಳು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇಲ್ಲ. ಅದಕ್ಕಾಗಿ ಸರ್ಕಾರದ ಆದೇಶಗಳನ್ನ ತಾವು ಹೆಂಗ್ ಪಾಲನೆ ಮಾಡ್ತೀರಿ, ಈ ರೀತಿ ಇರುವಂತಹ ಆದೇಶನ ಪಾಲನೆ ಮಾಡ್ಬೇಕನ್ನುವಂತ ನಿಟ್ಟಿನಲ್ಲಿ ನಾವು ಇವತ್ತು ಬೇಡಿಕೆಗಳನ್ನ ಇಟ್ಕೊಂಡು ಕಪ್ಪು ದಿನಾಚರಣೆ ಆಚರಣೆ ಮಾಡಕತ್ತೀವಿ. ಆದ್ದರಿಂದ ನಾವು ಸರ್ಕಾರಕ್ಕೆ ಹೇಳಕತ್ತೀವಿ, ಕೂಡಲೇ ಅಂಗನವಾಡಿ ಕೇಂದ್ರಗಳಲ್ಲಿ LKG ಪ್ರಾರಂಭ ಮಾಡಬೇಕು, ಮಕ್ಕಳ ಸಂಖ್ಯೆ ಆಧಾರದಲ್ಲಿ ಯಾರಿಗೂ ತೆಗಿಬಾರ್ದು ಅನ್ನುವಂತ ಬೇಡಿಕೆ ಇಟ್ಕೊಂಡು ಇವತ್ತು ಹೋರಾಟ ಮಾಡತ್ತೀವಿ. ನಮಸ್ಕಾರ. ನನ್ನ ಹೆಸರು GM ಜೈನೇಖಾನ್, CIT.